ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ SSLC ಪರೀಕ್ಷೆನ ಬರೆದಿರುವಂಥ ವಿದ್ಯಾರ್ಥಿಗಳು 2023-24ನೇ ಸಾಲಿನಲ್ಲಿ ಪರೀಕ್ಷೆ ಒಂದರ ಒಂದು ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದು, ಈ ಬಾರಿ ಒಂದು ರಿಸಲ್ಟ್ನಲ್ಲಿ ವಿದ್ಯಾರ್ಥಿಗಳು ಎಷ್ಟು ಮಾರ್ಕ್ಸನ್ನು ತೆಗೆದರೆ ಈ ಬಾರಿ ಪಾಸ್ ಆಗ್ತಾರೆ, ಸೊ ಎಷ್ಟು ಅಂಕಕ್ಕೆ ವಿದ್ಯಾರ್ಥಿಗಳಿಗೆ ಯಾವ ಗ್ರೇಡನ್ನು ನೀಡಲಾಗ್ತದೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳು ಇರುವಂಥದ್ದು. ಅದರ ಕುರಿತು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಇದ್ದು, ಕರ್ನಾಟಕ ರಾಜ್ಯದ SSLC 2023-24ನೇ ಸಾಲಿನ ಒಂದು ಪರೀಕ್ಷಾ ಪಾಸಿಂಗ್ ಮಾರ್ಕ್ಸ್ ಮತ್ತು ಗ್ರೇಡ್ ಯಾವ ಒಂದು ಮಾರ್ಕ್ಸ್ನ ತೆಗೆದಂಥ ವಿದ್ಯಾರ್ಥಿಗಳಿಗೆ ಯಾವ ಗ್ರೇಡ್ಗಳು ಸಿಗುತ್ತೆ, ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೀವು ಮಾಹಿತಿನ ತಿಳ್ಕೊಂತೀರಾ. ಈ ವಿಡಿಯೋದಲ್ಲಿ ನೀವು ಮಾಹಿತಿನ ಪಡ್ಕೊಂಡ ನಂತರ ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಮಾಹಿತಿನ ವಿಡಿಯೋ ಮುಖಾಂತರ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಒಂದು ಮಾಹಿತಿನ ತಲುಪಿಸಿ. ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿ, ನೋಟಿಫಿಕೇಶನ್, PDFಸ್ಗಳನ್ನು ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇನ್ಸ್ಟಾಮಲ್ಲಿ ಅಪ್ಡೇಟ್ಸ್ ಮಾಹಿತಿನ ಪಡ್ಕೋತಾ ಇರ್ಬೋದು, ಯೂಟ್ಯೂಬಲ್ಲೂ ಕೂಡ ಸುದ್ದಿಗಳನ್ನು ಬೇಗನೆ ಪಡ್ಕೋತಾ ಇರ್ಬೋದು. ಟೆಲಿಗ್ರಾಮ್ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕೂಡ ಮಾಹಿತಿನ ನೋಟಿಫಿಕೇಶನ್ PDFಸನ್ನು ವೀಕ್ಷಣೆ ಮಾಡ್ತಿರ್ಬೋದು ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬರೋಣ ವಿದ್ಯಾರ್ಥಿಗಳೇ. ಸೊ ವಿದ್ಯಾರ್ಥಿಗಳು ಮೊದಲನೇದಾಗಿ ಎಷ್ಟು ಮಾರ್ಕ್ಸ್ ಬಂದರೆ ವಿದ್ಯಾರ್ಥಿಗಳು ಈ ಬಾರಿ SSLC ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗ್ತಾರೆ, ಇದರ ಬಗ್ಗೆ ತಿಳ್ಕೊಳ್ಳೋವಂಥದ್ದಾದರೆ, ಸೊ ಬಾಹ್ಯ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ ಅಂದರೆ ಲಿಖಿತ ಪರೀಕ್ಷೆನ ಎಕ್ಸಾಮ್ ಬರೀತಾರಲ್ಲ ವಿದ್ಯಾರ್ಥಿಗಳು, ಸೊ ಪ್ರಥಮ ಭಾಷೆ ಪರೀಕ್ಷೆಯನ್ನು 100 ಅಂಕಕ್ಕೆ ಎಕ್ಸಾಮ್ನ ಬರೀತಾರೆ. 25 ಇಂಟರ್ನಲ್ ಮಾರ್ಕ್ಸ್, ಮತ್ತು ಇಂಟರ್ನಲ್ ಮಾರ್ಕ್ಸಲ್ಲೂ ಕೂಡ ವಿದ್ಯಾರ್ಥಿಗಳು 35% ಅಷ್ಟು ಮಾರ್ಕ್ಸನ್ನು ತೆಗಿಬೇಕಾಗಿರುತ್ತೆ. ನಂತರದಲ್ಲಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಸೊ ಒಂದು 100 ಮಾರ್ಕ್ಸ್ಗೆ ಪರೀಕ್ಷೆಯನ್ನು ಬರೆಯೋದ್ರಲ್ಲಿ ಕನಿಷ್ಠ 35 ಅಂಕನ ವಿದ್ಯಾರ್ಥಿಗಳು ತಗೋಬೇಕಾಗಿರುತ್ತೆ ಪಾಸ್ ಆಗಲಿಕ್ಕೆ. ನಂತರದಲ್ಲಿ 80 ಅಂಕಕ್ಕೆ ಪರೀಕ್ಷೆಯನ್ನು ಬರೆಯುವಂಥ ವಿಷಯಗಳಿಗೆ 28 ಅಂಕಗಳನ್ನು ವಿದ್ಯಾರ್ಥಿಗಳು ಪಾಸ್ ಆಗಲಿಕ್ಕೆ ಪಡಿಬೇಕಾಗಿರುವಂಥ ಅಂಕ ಆಗಿರುತ್ತೆ. ಒಟ್ಟಾರೆಯಾಗಿ SSLC ಪರೀಕ್ಷೆಯನ್ನು ಪಾಸ್ ಆಗಲಿಕ್ಕೆ ಒಟ್ಟು 500 ಅಂಕಗಳಿಗೆ ಒಂದು ಥಿಯರಿ ಪರೀಕ್ಷೆಗಳಲ್ಲಿ 175 ಅಂಕಗಳು ಬರಬೇಕಿರುತ್ತೆ, 35%. ಬರೀ 175 ಬಂದುಬಿಟ್ಟು ವಿದ್ಯಾರ್ಥಿಗಳು ಅದು 200 ಏನಾದ್ರು ಬಂದು, ಸೊ ಕಳೆದ ಒಂದು ಇವಾಗ ಹೇಳಿದ ಪ್ರಕಾರ 80ಕ್ಕೆ 28 ಬಂದಿಲ್ಲ, ಇನ್ನೂ ಕಡಿಮೆ ಬಂದಿದೆ, ಅಥವಾ 100ಕ್ಕೆ 35 ಬಂದಿಲ್ಲ, ಇನ್ನೂ ಕಡಿಮೆ ಬಂದಿದೆ ಅನ್ನೋ ಸಂದರ್ಭದಲ್ಲೂ ಕೂಡ ಫೇಲ್ ಅಂತಲೇ ಪರಿಗಣಿಸ್ತಾರೆ. ಒಟ್ಟಿನಲ್ಲಿ 100ಕ್ಕೆ 35 ಬರಬೇಕಾಗಿರುತ್ತೆ ಅಂದರೆ ಲ್ಯಾಂಗ್ವೇಜ್ ಪ್ರಥಮ ಭಾಷಾ ಪರೀಕ್ಷೆಗಳಲ್ಲಿ. ನಂತರದಲ್ಲಿ ಆಪ್ಷನಲ್ ಸಬ್ಜೆಕ್ಟ್ಸ್ ಏನಿರ್ತಾವಲ್ಲ 80 ಮಾರ್ಕ್ಸ್ಗೆ ಪರೀಕ್ಷೆ ಬರೆಯೋದ್ರಲ್ಲಿ 28 ಅಂಕ ಕಡ್ಡಾಯ ಆಗಿರುವಂಥದ್ದು. ಲಿಖಿತ ಪರೀಕ್ಷೆಯಲ್ಲಿ ಪಾಸಾಗಲು ಪ್ರತಿ ವಿಷಯದಲ್ಲಿ 30% ಅಂಕಗಳನ್ನು ಹಾಗೂ ಒಟ್ಟಾರೆ ಎಲ್ಲ ವಿಷಯಗಳಲ್ಲಿ ಸರಾಸರಿ 35% ಅಂಕಗಳನ್ನು ಪಡೆಯಬೇಕು ಅಂತ ಅಲ್ಲಿ ಮಾಹಿತಿನ ತಿಳಿಸಿರುವಂಥದ್ದು. ಮತ್ತು ಬಾಹ್ಯವಾಗಿ ಆಂತರಿಕ ಪರೀಕ್ಷೆಗಳು, ಬಾಹ್ಯ ಪರೀಕ್ಷೆಗಳಲ್ಲೂ ಕೂಡ ವಿದ್ಯಾರ್ಥಿಗಳು ಮಾರ್ಕ್ಸನ್ನು ತಗೋಬೇಕಾಗಿರುತ್ತೆ ಅಂತ ತಿಳಿಸಿರುವಂಥದ್ದು ವಿದ್ಯಾರ್ಥಿಗಳೇ. ಸೊ ಈಗ ಒಟ್ಟಾರೆಯಾಗಿ ವಿದ್ಯಾರ್ಥಿಗಳಿಗೆ ಸೊ ಒಂದು ಗ್ರೇಡನ್ನು ಯಾವ ಥರ ಕೊಡ್ತಾರೆ, ಸೊ ಒಂದು ಟೋಟಲಾಗಿ ವಿದ್ಯಾರ್ಥಿಗಳ ಒಂದು ಮಾರ್ಕ್ಸ್ ಎಷ್ಟು ತೆಗೆದರೆ ಯಾವ ಗ್ರೇಡ್ಗಳು ಸಿಗುತ್ತೆ, ಇದ್ರ ಬಗ್ಗೆ ತಿಳ್ಕೊಳ್ಳುವಂಥದ್ದಾದರೆ, ಸೊ ಒಟ್ಟು 625 ಅಂಕಗಳಿಗೆ ವಿದ್ಯಾರ್ಥಿಗಳು ಎಕ್ಸಾಮನ್ನು ಬರೆಯುವಂಥದ್ದಾಗಿದ್ದು, ಅದಕ್ಕೆ ಅನುಗುಣವಾಗಿ ವಿದ್ಯಾರ್ಥಿಗಳ ಫಲಿತಾಂಶ ರಿಸಲ್ಟನ್ನು ಕುರಿತು ಸೊ ಮಾಹಿತಿಯನ್ನು ತಿಳ್ಕೊಬೋದಾಗಿರುತ್ತೆ. ಸೊ ಮೊದಲನೇದಾಗಿ ಗ್ರೇಡನ್ನು ನೋಡೋದಾದರೆ 563 ಮಾರ್ಕ್ಸಿಂದ 625 ಮಾರ್ಕ್ಸ್ಗಳನ್ನು ವಿದ್ಯಾರ್ಥಿಗಳು ತೆಗೆದುಕೊಂಡಂಥ ಪಕ್ಷದಲ್ಲಿ 90ರಿಂದ 100 ಅಂದರೆ ರಿಸಲ್ಟ್ ಅವರ ಪರ್ಸೆಂಟೇಜು 90 to 100 ಅಂತ ಇರುತ್ತೆ. ಸೊ ಈ ಒಂದು ವಿದ್ಯಾರ್ಥಿಗಳಿಗೆ A+ ಗ್ರೇಡನ್ನು ಕೊಡಲಾಗುತ್ತೆ, A+ ಶ್ರೇಣಿ ಒಂದು ರಿಸಲ್ಟನ್ನು ಕೊಡಲಾಗುವಂಥದ್ದು. 500ರಿಂದ 562 ಅಂಕವನ್ನು ನಡುವೆ ತೆಗೆದುಕೊಳ್ಳುವಂಥ ವಿದ್ಯಾರ್ಥಿಗಳಿಗೆ 80ರಿಂದ 90% ಅಂಕಗಳು ಅಂದರೆ 80 to 90% ಅಂತ ಪರಿಗಣಿಸ್ತಾರೆ ಅದನ್ನು. ಸೊ A ಶ್ರೇಣಿಯ ರಿಸಲ್ಟನ್ನು ಕೊಡ್ತಾರೆ. ನಂತರದಲ್ಲಿ 438ರಿಂದ 499 ಅಂಕ ತೆಗೆದಂಥ ವಿದ್ಯಾರ್ಥಿಗಳಿಗೆ 70 to 80% ಅಂತ ಕರೀತಾರೆ. B ಶ್ರೇಣಿಯ ಒಂದು B+ ಶ್ರೇಣಿಯನ್ನು ಕೊಡ್ತಾರೆ ಇವರಿಗೆ. 375ರಿಂದ 437 ಅಂಕವನ್ನು ತೆಗೆಯುವಂಥ ವಿದ್ಯಾರ್ಥಿಗಳಿಗೆ 60 to 70% ರಿಸಲ್ಟ್ ಅಂತ ಪರಿಗಣಿಸಲಾಗುತ್ತೆ. ಈ ವಿದ್ಯಾರ್ಥಿಗಳಿಗೆ B ಶ್ರೇಣಿಯನ್ನು ನೀಡಲಾಗುವಂಥದ್ದು. ಸೊ 313 ಮಾರ್ಕ್ಸಿಂದ 374 ಮಾರ್ಕ್ಸ್ಗಳನ್ನು ತೆಗೆಯುವಂಥ ವಿದ್ಯಾರ್ಥಿಗಳನ್ನು 50 to 60% ರಿಸಲ್ಟ್ ಅಂತ ಇವರನ್ನು ಪರಿಗಣಿಸ್ತಾರೆ. ಸೊ ಇವರಿಗೆ C+ ಶ್ರೇಣಿಯನ್ನು ಕೊಡಲಾಗಿರುತ್ತೆ, C+ ಗ್ರೇಡನ್ನು. ನಂತರದಲ್ಲಿ ಕೊನೆಯದಾಗಿ 219ರಿಂದ 312 ಅಂಕವನ್ನು ತೆಗೆಯುವಂಥ ವಿದ್ಯಾರ್ಥಿಗಳಿಗೆ 35ರಿಂದ 50% 35% to 50% ಮಿಡಲಲ್ಲಿ ಈ ಒಂದು ವಿದ್ಯಾರ್ಥಿಗಳು ಬಂದು ಇವರಿಗೆ C+ ಗ್ರೇಡನ್ನು ಅಂದರೆ C ಗ್ರೇಡನ್ನು ಕೊಡಲಾಗಿರುತ್ತೆ. ಇವರಿಗೆ C+ ಇರೋದಿಲ್ಲ, C ಇರುತ್ತೆ ಈ ವಿದ್ಯಾರ್ಥಿಗಳಿಗೆ. ಸೊ ಈ ರೀತಿಯಾಗಿ ವಿದ್ಯಾರ್ಥಿಗಳು ಅವರು ತೆಗೆಯುವಂಥ ಮಾರ್ಕ್ಸ್ ಆಧಾರದ ಮೇಲೆ ಗ್ರೇಡು ನಿರ್ಧಾರ ಆಗುವಂಥದ್ದಾಗಿರುತ್ತೆ. ಸೊ ವಿದ್ಯಾರ್ಥಿಗಳಿಗೆ ಕನಿಷ್ಠ ಇಷ್ಟು ಅಂಕಗಳು ಬರಬೇಕಾಗಿರುವಂಥದ್ದಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಪಾಸ್ ಆಗಲಿಕ್ಕೆ. ಸೊ ಈಗ ವಿದ್ಯಾರ್ಥಿಗಳಿಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಗ್ರೇಡ್ ಯಾವ ಥರ ಮತ್ತು ಪಾಸಿಂಗ್ ಮಾರ್ಕ್ಸ್ ಈ ವರ್ಷದಲ್ಲಿ ಯಾವ ಥರ ಇದೆ ಅಂತಂದ್ಬಿಟ್ಟು. ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿ, ಸುದ್ದಿನ ಪಡ್ಕೊಳ್ಳೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ.